ಕ್ರೇಜಿ ಸ್ಟಾರ್ ಅಭಿನಯಿಸಿರ್ತಕ್ಕಂಥ ರಸಿಕಾ ಚಿತ್ರದ ಗೀತೆ ನೋಡೋಣ. ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು, ಫಳ 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 ಜಗ ಫಳ ಫಳ, ಫಳ 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 ಜಗ ಫಳ ಫಳ. ಬಿಸಿಯಾಯ್ತು ಗಿರಿಯ ಮೈ, ಚುರುಕಾಯ್ತು ಗಿರಿಯ ಕೈ, ಎಳಿ ಮೇಲೆ ಎಳಿ ಚಿಲಿ ಪಿಲಿ ಕೇಳಿ ಎಂದ ರವಿರಾಯನು. ಮರಗಿಡದ ತಲೆಯ ಒರೆಸಿ ಹಿಮ ಬಿದ್ದ ಆಹಾ ಹೊಲಗದ್ದೆ ಇನ್ನು ಎಂತ ನಿಧೆ ಎಂದ ದಿನರಾಯನು. ರವಿರಾಯ ಕಾಯ ಬಿಡವೆಂದೋ ನಿನಗೆ ಮಹಾರಾಯ, ಧಗ ಧಗ ಉರಿಯುವೆ ಜಗ ಜಗ ಬೆಳಗುವೆ, ನೀನು ಬರದ ದಿನವಿಲ್ಲ. ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು, ಥಳ 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 ಜಗ ಥಳ ಥಳ, ಫಳ 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 ಜಗ ಫಳ ಫಳ. ಓ ಆ ಹಿಂಡಿನಲ್ಲಿ ಹೊರಬರುವ ನಗುವಿನಂತೆ, ಗಿಲ 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 ಗುಸ 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 ಲಲೇಲಿರೆ ಹೂಗಳು. ಮುಂಜಾನೆ ನೀರಿನಲ್ಲಿ ಗೆದ್ದ ಹೆಣ್ಣ ಮೈಲಿ, ನಿಂತ ನೀರಿನಂತೆ ಜಾರೋ ಮುತ್ತಿನಂತೆ ನೊಂದಾಡಿವೆ ಹಣ್ಣುಗಳು. ಹೆಣ್ಣಿರದ ಹೆಣ್ಣಿರದ ಸ್ವರ್ಗ ನಂಗೇಕೆ, ರಸಿಕನ ಬಾಳಿಗೆ ಚೆಲುವೆಯೇ ಹೋಳಿಗೆ ಎಂದನೊಬ್ಬ ಮಾರಿಸಿಕ. ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು, ಫಳ 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 ಜಗ ಥಳ ಥಳ ಜಗ ಥಳ ಥಳ. ಓ ಧನ್ಯವಾದಗಳು. ಶ್ರೀಯುತ ಶಿವಣ್ಣವರು ಸಂಸ್ಥಾಪಕ ಅಧ್ಯಕ್ಷರು ಶಿವು ಅಕಾಡೆಮಿ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈ ತಿಂಗಳು 9ನೇ ತಾರೀಕು ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ. ಪ್ರತಿಯೊಬ್ಬರಿಗೆ ಫಾರ್ಮ್ ಕೂಡ ಸಿಗ್ತದೆ. ಫಾರ್ಮ್ ಅನ್ನು ಕಲೆಕ್ಟ್ ಮಾಡ್ಕೊಳ್ಳಿ. 9ನೇ ತಾರೀಕು ನಿಮ್ಮ ಮಕ್ಕಳಿಗೆ ಆ ಎಕ್ಸಾಮ್ ಅನ್ನು ಇಲ್ಲೇ ಬಂದು ಬರೆಸಬೇಕು. ಅದರಲ್ಲಿ ಟಾಪ್ 5 ಬಂದಿರತಕ್ಕಂಥ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ, ವಿಶೇಷವಾಗಿ ಸ್ಕೂಲ್ ಫೀಸ್ ವಿನಾಯಿತಿ ಇರುತ್ತೆ. ಏನು ಶಾಲಾ ಶುಲ್ಕವನ್ನು ಕಟ್ತೀರಾ, ಶಾಲಾ ಶುಲ್ಕ ವಿನಾಯಿತಿ ಇರ್ತದೆ ಅಂತ ಹೇಳ್ತಾ ತಮ್ಮ ಮಕ್ಕಳ ಭವಿಷ್ಯವನ್ನ ನಮ್ಮ ಶಿವು ಅಕಾಡೆಮಿಯಲ್ಲಿ ಕಂಡುಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ವಿತೌಟ್ ಸ್ಕೂಲ್ ಫೀಸ್ ಸಂಪೂರ್ಣವಾದಂಥ ಉಚಿತನೇ, ಅಷ್ಟು ಸುಲಭವಾಗಿ
ಒಂದೊಂದು ಪೆನ್ಸಿಲ್ಗೋಸ್ಕರ ಮನೆಯಲ್ಲಿ ಗಂಡ ಹೆಂಡತಿ ಮುಂಚ್ಕೊಂಡು ಡಿವೋರ್ಸ್ ಆಗಿರ್ತಕ್ಕಂಥ ಕೇಸ್ಗಳು ಬಹಳಷ್ಟು ಇದಾವೆ. ಮಕ್ಕಳಿಗೆ ಒಂದು ಪೆನ್ಸಿಲ್ ಕೊಡೋಕ್ಕಾಗದೆ ಅಂಥದ್ರಲ್ಲಿ ಅಂತಹ ಓದುವ ಮನಸ್ಕ ವಿದ್ಯಾರ್ಥಿಗಳಿಗೆ, ಅವಶ್ಯಕತೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ, ಟಾಪ್ ಫೈಲ್ ಬಂದಿರತಕ್ಕಂಥವರಿಗೆ ಉಚಿತ ವಿದ್ಯಾಭ್ಯಾಸ. ಆ ಮನೆಯಲ್ಲಿ ಮನಸ್ಸುಗಳಿದ್ರೆ ಮನೆ ಅನಿಸ್ಕೊಳ್ತಿಲ್ಲ ಅಂದ್ರೆ ಅದು ಕಟ್ಟಡ ಆಗುತ್ತೆ. ಹಾಗೆ ಇದು ಕಟ್ಟಡ, ಮಕ್ಕಳಿದ್ರೆ ಅದು ಶಾಲೆ. ಹಾಗಾಗಿ ಶಾಲೆ ಯಾವತ್ತೂ ಕೂಡ ಸೂರ್ಯ ಚಂದ್ರ ಇರೋವರೆಗೂ ಆ ಮಕ್ಕಳ ಭವಿಷ್ಯ ನನ್ನ ಮೊದಲನೇ ತರಗತಿ ಎಲ್ಲಿ ಪಡ್ಕೊಂಡೆ ಅನ್ನುವಂಥ ಒಂದು ಇತಿಹಾಸ ಇರುತ್ತೆ. ನಾನು ಎಷ್ಟೇ ದೊಡ್ಡ ಮನುಷ್ಯ ಆದರೂ ಕೂಡ ನನ್ನ ಪ್ರಾರಂಭಿಕ ಶಿಕ್ಷಣ ಯಾವುದೋ ಒಂದು ಹಳ್ಳಿ ಭಾಗದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಾಡಿದೆ ಅನ್ನೋದು ಹೆಮ್ಮೆ ಇರುತ್ತೆ. ನನ್ನ ABC ಎಲ್ಲಿ ಕಲಿತೆ, ಅಕ್ಷರ ಜ್ಞಾನ ಎಲ್ಲಿ ಶುರುವಾತು, ಇಂಥ ವಿದ್ಯಾಸಂಸ್ಥೆಯಲ್ಲಿ ಅಂತ. ಹಲೋ, ಹಾಗಾಗಿ ನಾವು ಎಂತಹ ವಿದ್ಯಾಸಂಸ್ಥೆಯಲ್ಲಿ ನನ್ನ ದಾಖಲಾತಿನ ಪಡ್ಕೊಳ್ತೀನಿ ಅನ್ನೋದು ಮುಖ್ಯ ಆಗ್ತದೆ. ಆ ವಿದ್ಯಾಸಂಸ್ಥೆಗೆ ಒಂದು ಪ್ರತಿಷ್ಠೆ ಇರಬೇಕು. ಮಕ್ಕಳ ಮೇಲೆ ಅತಿಯಾದಂತಹ ಪ್ರೀತಿ, ಗೌರವ, ಸಮ್ಮಾನ, ಮಕ್ಕಳ ಭವಿಷ್ಯದ ಕನಸನ್ನ ಕಟ್ಕೊಳ್ಳುವಂತಹ ಒಂದು ದೊಡ್ಡ ಮನಸ್ಸಿರಬೇಕು. ಪೋಷಕರಿಗೆ, ಮಕ್ಕಳಿಗೆ ಯಾವುದೇ ಒತ್ತಡವಿಲ್ಲದೆ ಆ ಮಕ್ಕಳ ಕಲಿಕೆಗೆ ಸೂಕ್ತವಾದಂತಹ ವಾತಾವರಣವನ್ನು ಕಲಿಸುವಂತ ವ್ಯವಸ್ಥೆ ಇರಬೇಕು. ಆ ಮಗುವಿನ ಮನೆ ಹಾಗೂ ಶಾಲೆ ಸುಸಜ್ಜಿತವಾಗಿ ಕರ್ಕೊಂಡು ಬರುವಂತ ಒಂದು ವ್ಯವಸ್ಥಿತ ವಾಹನ ಸೌಲಭ್ಯ ಇರಬೇಕು. ಇಂತಹ ಶಾಲೆಯಲ್ಲಿ ನನ್ನ ಪ್ರಾರಂಭಿಕ ಶಿಕ್ಷಣವನ್ನ ಮಾಡಿದೆ ಅನ್ನುವಂಥ ಹೆಮ್ಮೆ ಇರಬೇಕು ಅಂತಂದ್ರೆ ಇಂತಹ ವಿದ್ಯಾಸಂಸ್ಥೆಗಳಲ್ಲಿ ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಈ ಭಾಗದಲ್ಲಿ ಎಷ್ಟೋ ಜನ ಹಿರಿಯರು ಹೋಗ್ತಾ ಇದ್ರು, ಸಿರಾ ಭಾಗಕ್ಕೆ ಹೋಗ್ತಿದ್ರು, ಇನ್ನೊಂದು ಕಡೆ ನಮ್ಮ ಅಮರಾಪುರ, ಅನಂತಪುರ ಡಿಸ್ಟಿಕ್ ಆ ಭಾಗಗಳಲ್ಲಿ ಹೋಗ್ತಾ ಇದ್ರು. ಯಾಕಂದ್ರೆ ಒಂದು ಸೆಂಟ್ರಲ್ ಬೋರ್ಡ್ ಎಜುಕೇಶನ್ ಇದೆಯಲ್ಲ, ಕೇಂದ್ರ ಪಠ್ಯಕ್ರಮ ಇದೆಯಲ್ಲ, NCERT ಪಠ್ಯಕ್ರಮದ ಅಡಿಯಲ್ಲಿ ಕೇಂದ್ರ CBSE ಸಿಲೆಬಸ್ ಅನ್ನು ಇಟ್ಕೊಂಡು ಆ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡ್ತೀನಿ ಅನ್ನೋದು ಇದೆಯಲ್ಲ, ಅಷ್ಟು ಸುಲಭದ ಮಾತಲ್ಲ. ಸ್ಟೇಟ್ ಬೋರ್ಡ್ ಸ್ಕೂಲ್ಗಳು ನಡೆಯೋದೇ ತುಂಬಾ ಕಷ್ಟ. ಸೆಂಟ್ರಲ್ ಬೋರ್ಡ್ ಬೇಸ್ ಎಜುಕೇಶನ್ ಅನ್ನು ಕೊಡ್ತೀನಿ ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅಂತಹ ದೊಡ್ಡ ಒಂದು ಜವಾಬ್ದಾರಿಯನ್ನು ಹೊತ್ತು ಈ ಭಾಗದಲ್ಲಿ ಶಾಲೆಯನ್ನ ಪ್ರಾರಂಭಿಸಿದ್ದಾರೆ. ತಾವೆಲ್ಲರೂ ಕೂಡ ಕೈ ಜೋಡಿಸುವ ಮುಖೇನ ಅಂತಹ ಒಳ್ಳೆಯ ಮನಸ್ಸಿಗೆ ಕೈ ಜೋಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಬೆರಳಿಕೆ ನಿಮಿಷಗಳಲ್ಲಿ ಇನ್ನೂ ಅನೇಕ ಪೋಷಕ ಬಾಂಧವರು ಹಾಗೆ ಅತಿಥಿ ಮಹೋದಯರು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಪ್ರಶಾಂತವಾದಂಥ ವಾತಾವರಣ, ಮಕ್ಕಳು ಕಲೀಲಿಕ್ಕೆ ಒಂದೊಳ್ಳೆಯ ಪ್ಲೇಸ್ಮೆಂಟ್ ಬೇಕು ಅಂದ್ರೆ ಇಂತಹ ಶಾಲೆಗಳು. ಯಾಕಂದ್ರೆ ಈ ಶಾಲೆ ಇದ್ರೆ ನಿಯರೆಸ್ಟ್ ಯಾವುದೇ ಒಂದು ಹೈವೇ ಝೋನ್ ಇಲ್ಲ, ಮಕ್ಕಳು ಬೇಗ ಹೊರಡೋಗ್ತಾರೆ ಏನಪ್ಪ ಅಂತ. ಹಾಗೆ ಡಿಸ್ಟರ್ಬೆನ್ಸ್ ಇಲ್ಲ. ಇದ್ರ ಜೊತೆಗೆ ಪ್ರಕೃತಿಯ ನಡುವೆ ಕಲಿಯುವಂಥದ್ದು, ನೇಚರ್ ಸ್ಟಡಿ ಇದ್ದ ಹಾಗೆ. ಮೊದಲು ಗುರುಕುಲ ವ್ಯವಸ್ಥೆ ಇತ್ತು. ಮೊದಲು ನಗರದಿಂದ ಹಳ್ಳಿಗಳಿಗೆ ಶಿಕ್ಷಣವನ್ನು ಪಡೀಲಿಕ್ಕೆ ಹೋಗ್ತಾ ಇದ್ರು. ಇಂದಿನ ಆಧುನಿಕ ಯುಗದಲ್ಲಿ ಕಾಡಿನಿಂದ ನಾಡಿಗೆ ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ಬೇಕು ನಾಡಿಗೆ ಅಂತ ಹೇಳಿದ್ರೆ ಕಮ್ಯುನಿಕೇಶನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇಲ್ಲಿಂದ ಒಂದು 10 ಜನ ನಡ್ಕೊಳ್ತಾ ಅನೇಕ ಅಂಗಡಿಗಳು ಬರ್ತವೆ, ಅನೇಕ ವಾತಾವರಣ, ಬೋರ್ಡ್ ನೇಮ್ಸ್, ವೊಕ್ಯಾಬುಲರಿ ಇಂಪ್ರೂವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇತ್ತು. ಆದರೆ ಈಗಿಲ್ಲ. ಮಕ್ಕಳು ಹೋಗ್ತಾ ನಾನೆಲ್ಲ ಹೋಗ್ತಾ ಇದ್ದೀನಿ ಅನ್ನೋದನ್ನ ಕೂಡ ಮರಿತಾ ಇದ್ದಾರೆ. ಯಾಕಂದ್ರೆ ಇಂದಿನ ಆಧುನಿಕ ಯುಗ, ರೀಲ್ಸ್ ಯುಗ, ಕಂಪ್ಯೂಟರ್ ಯುಗ ಮುಗೀತು, ಮೊಬೈಲ್ ಯುಗ. ಮೊಬೈಲ್ ಇಟ್ಬಿಟ್ರೆ ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ನನಗೆ ಯಾರು ಮಾತಾಡಿಸ್ತಾ ಇದ್ದಾರೆ, ನಾನು ಏನು ಮಾಡ್ತಾರೆ, ಯಾವುದು ಕೂಡ ಪ್ರಜ್ಞೆನೇ ಇರಲ್ಲ. ಅಂಥ ವ್ಯವಸ್ಥೆಯಲ್ಲಿ ಬದುಕುವಂಥ ವ್ಯವಸ್ಥೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಡಾಕ್ಟರ್ ಅನಿತಾ ಹನುಮಂತರಾಯರವರು, ಸಾರ್ವಜನಿಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರ್ಕಾರಿ ವೈದ್ಯರು, ಹಾಗೆ ನಮ್ಮ ಈ ಹೋಬಳಿಯ ಹಿರಿಯರು, ವಿಶೇಷವಾಗಿ ನಮ್ಮ ಪಂಚಲಿಂಗೇಶ್ವರ ಕಾಲೇಜಿನ ಪ್ರಾಂಶುಪಾಲರಾಗಿ ಶ್ರಮಿಸ್ತಾ ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡ್ತಾ ಸಲಹೆಗಳನ್ನು ಕೊಡ್ತಾ, ನನಗೂ ಕೂಡ ವಿಶೇಷವಾಗಿ ನನ್ನ ಹಿತೈಷಿಗಳು, ಗುರುಗಳು ಅಂತ ಭಾವಿಸ್ತಾ ಶ್ರೀಯುತ ಡಾಕ್ಟರ್ ಶ್ರೀ ವೀರಣ್ಣನವರು, ಪ್ರಾಂಶುಪಾಲರು, ಪಂಚಲಿಂಗೇಶ್ವರ ಪದವಿ ಕಾಲೇಜು, ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆ ಶ್ರೀಮತಿ ನೂರ್ಜಾನ್ ಅಮಾನುಲ್ಲರವರು, ಹಾಗೆ ಶ್ರೀಮತಿ ಮಂಜುಳಾರವರು, ಹಾಗೆ ಶ್ರೀ ಶಿವಣ್ಣವರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹಾಗೆ ಶ್ರೀ ನೌಶಾದ್ ಖಾನ್ ನಿರ್ದೇಶಕರು, ಸಹಕಾರ ಪತ್ತಿನ ಸಂಘ, ಹಾಗೆ ಶ್ರೀಯುತ ಶ್ರೀ ಪುಟ್ಟೇಗೌಡರು ಅಧ್ಯಕ್ಷರು,
ಹಾಗೆ ಶ್ರೀ ಅಸ್ಲಾಂ ಖಾನ್ ರವರು ಪಂಚಾಯತಿ ಸದಸ್ಯರು, ಹಾಗೆ ಶ್ರೀಮತಿ ಜ್ಯೋತಿ ಹನುಮಂತರಾಯನವರು, ಹಾಗೆ ಶ್ರೀಮತಿ ಶಬೀನಾರವರು, ಶ್ರೀಮತಿ ಆರ್ ಕೆ ರಹದಾರ್ ಅವರು, ಹಾಗೆ ಶ್ರೀ ಬಾಬು ರಾಜೇಂದ್ರ ಪ್ರಸಾದ್ ರವರು, ಹಾಗೆ ಶ್ರೀಮತಿ ನಾಗರತ್ನಮ್ಮ ರುದ್ರಪ್ಪನವರು, ಹಾಗೆ ಶ್ರೀ ಜೈರಾಮಪ್ಪನವರು ಸದಸ್ಯರು, ಹಾಗೆ ಶ್ರೀ ಹನುಮಂತರಾಯಪ್ಪನವರು ಮಾಜಿ ಅಧ್ಯಕ್ಷರು, ಹಾಗೆ ಶ್ರೀಮತಿ ಗಂಗಮ್ಮನವರು ಮಾಜಿ ಉಪಾಧ್ಯಕ್ಷರು, ಹಾಗೆ ಶ್ರೀ ತಿಮ್ಮಣ್ಣವರು ಸದಸ್ಯರು, ಶ್ರೀಮತಿ ಪವಿತ್ರ ರವರು, ಶ್ರೀಮತಿ ಮಮತಾಜ್ ರವರು, ಶ್ರೀಮತಿ ಲಕ್ಷ್ಮೀದೇವಿ ನರಸಿಂಹಮೂರ್ತಿರವರು ಮಾಜಿ ಉಪಾಧ್ಯಕ್ಷರು, ಹಾಗೆ ಶ್ರೀ ರಾಜೇಶ್ ರವರು ಸದಸ್ಯರು, ಹಾಗೆ ಶ್ರೀಮತಿ ಭಾರತಮ್ಮ ಮಂಜಣ್ಣವರು ಸದಸ್ಯರು, ಹಾಗೆ ಶ್ರೀ ರಾಘವೇಂದ್ರ ಮಾಜಿ ಅಧ್ಯಕ್ಷರು, ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ದಯವಿಟ್ಟು ಬಂದಿರತಕ್ಕಂಥ ಎಲ್ಲ ಅತಿಥಿ ಮಹೋದಯರು ವೇದಿಕೆ ಮೇಲೆ ಬರಮಾಡ್ಕೊಂಡು ಕೇಳ್ಕೊಳ್ತಾ ಇದ್ದೀನಿ. ನಮ್ಮೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಸಾಂಪ್ರದಾಯಿಕವಾಗಿ ವೇದಿಕೆ ಮೇಲೆ ಆ ಎಲ್ಲ ಅತಿಥಿ ಮಹೋದಯನ ಬರಮಾಡ್ಕೊಳ್ಳೋ ಅಂತ ಕೇಳ್ಕೊಳ್ತಾ, ಇದು ನಿಮ್ಮಲ್ಲ ನೆಚ್ಚಿನ ಪ್ರತಿಷ್ಠೆಯ ವಿದ್ಯಾಸಂಸ್ಥೆ ಶಿವು ಅಕಾಡೆಮಿ ನೀಡ್ತಾ ಇರ್ತಕ್ಕಂಥ ಮುಸ್ಸಂಜೆಯ ಸಮೃದ್ಧಿಯ ಸಡಗರ ಯುಗೋತ್ಸವ. ಹೇಳ್ಬೇಕಾ? ಚಪ್ಪಾಳೆ ತಡ್ರಿ. ನೀವು ಚಪ್ಪಾಳೆ ತಟ್ಟಕ್ಕೆ ಹಿಂದೆ ಮುಂದೆ ನೋಡ್ತಂದ್ರೆ ಮಳೆ ಬಾ ಅಂದ್ರೆ ಬರ್ತದ? ಮಳೆ ಬಂದಂಗೆ ಬರ್ಬೇಕ್ರಿ. ಪಂಚಾಯಿತಿಯ ಸರ್ವ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸರ್ವರನ್ನು ಸಮಾನ ಮನೋಭಾವದಿಂದ ಸಹೃದಯತೆಯಿಂದ ಸ್ವಾಗತಿಸಲಿಕ್ಕೆ ನಮ್ಮ ಶಿವಣ್ಣವರು ಬಹಳಷ್ಟು ಶ್ರಮವನ್ನು ಹಾಕಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ತಮ್ಮೆಲ್ಲರ ಆಗಮನದ ನಿರೀಕ್ಷೆಯಲ್ಲಿ ಇದ್ದಾರೆ. ದಯವಿಟ್ಟು ಅವರಿಗೆ ನಿರಾಶೆ ಮಾಡ್ದಂಗೆ ಅವರ ನಿರೀಕ್ಷೆಯನ್ನು ಮೀರುವಂತೆ ದಯವಿಟ್ಟು ವೇದಿಕೆಯನ್ನು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನೌಶಾದ್ ಖಾನ್ ಅವರು ಬಂದರು, ಹಾಗೂ ಉಪಾಧ್ಯಕ್ಷರು ಕೂಡ ಬಂದಿದ್ದಾರೆ, ಮಂಜುಳಾ ಮೇಡಮ್ ಅವರು. ಮೇಡಮ್ ಪ್ಲೀಸ್. ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ಶಿವಣ್ಣವರು, ದಯವಿಟ್ಟು ಕೂತ್ಕೊಬೇಕು. ಈ ಮದುವೆ ಅಂದಾಗ ಮದುವೆ ಗಂಡು ಹೆಣ್ಣು ಮುಖ್ಯ ಆಗ್ತದೆ. ಹಾಗಾಗಿ ಮದುವೆ ಗಂಡು ಇರಲಿಲ್ಲ ಅಂದರೆ ಯಾರಿಗೆ ಮಾತಾಡ್ಸೋಕ್ಕಾಗುತ್ತೆ ನಾವು? ಪ್ಲೀಸ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿವು ಅಕಾಡೆಮಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶಿವಣ್ಣವರು ವಹಿಸಲಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಗಣ್ಯಮಾನ್ಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಐ ವುಡ್ ಲೈಕ್ ಟು ಹ್ಯಾಂಡ್ ಓವರ್ ದ ಮೈಕ್ ಟು ಮೈ ಕೋ ಆಂಕರ್ ಮಿಸ್ ಮೇಡಮ್ ಗಾಯತ್ರಿ ಮೇಡಮ್ ಪ್ಲೀಸ್. ಹರಿ ಓಂ. ಓಂ ಹಸ್ತಿಮುಖಾಯ ವಿದ್ಮಹೆ ಲಂಬೋದರಾಯ ಧೀಮಹಿ ತನ್ನೋ ಸಿದ್ಧಿ ಪ್ರಚೋದಯಾತ್. ಸಾಗುತ್ತಿದ್ದಾನೆ ದಿವಂಗದತ್ತ ದಶ ದಿಶೆಗೆ ಪಸರಿಸಿ ತನ್ನ ಅಗಮ್ಯ ಚೈತನ್ಯ ಚಿತ್ತ. ಈ ಸಂಜೆಯ ಓಕುಳಿಗೆ ಇನ್ನಷ್ಟು ಮೆರಗು ನೀಡಲು ಸಜ್ಜಾಗಿದೆ ಈ ನಮ್ಮ ಶಿವೋತ್ಸವ ವೇದಿಕೆ. ವಾರ್ಷಿಕೋತ್ಸವದ ರಸದೌತಣದಲ್ಲಿ ಪಾಲ್ಗೊಳ್ಳಲು ಬಂದಿರುವ ಆತ್ಮೀಯ ಗೌರವಾನ್ವಿತ ಆದರಣೀಯ ಅತಿಥಿಗಳೆಲ್ಲರಿಗೂ ಸಹ ಶಿವು ಸಂಸ್ಥೆಯ ಪರವಾಗಿ ಸರ್ವ ಸಭಿಕರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹರಿನಾಮ ಸ್ಮರಣೆಯ ಜೊತೆಗೆ ಹರಿ ಅಂದ್ರೆ ಗೊತ್ತಲ್ವ ನಿಮಗೆ? ಸೃಷ್ಟಿಕರ್ತ, ಸ್ಥಿತಿಸ್ಥಾಪಕ, ಲಯಕಾರಕ, ಜನರೇಟರ್, ಆರ್ಗನೈಸರ್, ಡೆಸ್ಟ್ರಾಯರ್. ಆ ಮೂವರಿಗೂ ಒಬ್ಬ ದೊಡ್ಡವನಿದ್ದಾನೆ, ಅವನೇ ಗುರು. ಅಂತಹ ಗುರುಸ್ಥಾನಕ್ಕೆ ಬಹಳಷ್ಟು ದೊಡ್ಡ ಮಟ್ಟದ ಪ್ರಾಶಸ್ತ್ಯವನ್ನು ನೀಡುವಂತಹ ಒಂದು ವಿದ್ಯಾಸಂಸ್ಥೆ, ವಿನಯಪೂರ್ವಕವಾಗಿ ನೀಡ್ತಾ ಇರ್ತಕ್ಕಂಥ ವಿದ್ಯಾಸಂಸ್ಥೆ ಯಾವುದಾದ್ರು ಅದು ನಮ್ಮ ಶಿವು ಅಕಾಡೆಮಿ. ಇಂಥ ವಿದ್ಯಾಸಂಸ್ಥೆಗೆ ಬರುವಂತಹ ಎಲ್ಲ ಅತಿಥಿ ಮಹೋದಯರಿಗೆ ತುಂಬ ಅಚ್ಚುಕಟ್ಟಾಗಿ ಹರಿನಾಮ ಸ್ಮರಣೆಯೊಂದಿಗೆ ವಿಘ್ನ ನಿವಾರಕ ಗಣಪನನ್ನು ನೆನೆಯುವುದರ ಮೂಲಕ ಮತ್ತೊಮ್ಮೆ ಸ್ವಾಗತಿಸಿದಂತಹ ಗಾಯತ್ರಿ ಮೇಡಮ್ ಬರಲಿ, ಒಂದು ಜೋರಾದ ಚಪ್ಪಾಳೆ. ದಯವಿಟ್ಟು ಜನಪ್ರತಿನಿಧಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. I would like to call upon the stage who are dignitaries, who are representatives of this local panchayati, please. ಸ್ಥಳೀಯ ಪಂಚಾಯಿತಿಯವರು ಹಾಗೆ ನಮ್ಮ ನೆರೆಹೊರೆ ಪಂಚಾಯಿತಿಯ ಸರ್ವ ಸದಸ್ಯರು, ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇದು ನಿಮಗೋಸ್ಕರ ಇರ್ತಕ್ಕಂಥ ವೇದಿಕೆ.
ಭಾಗದಲ್ಲಿ ನಿಂತ್ಕೊಂಡಿರ್ತಕ್ಕಂಥ ನಮ್ಮ ನಾಗರಿಕರು ದಯವಿಟ್ಟು ವೇದಿಕೆ ಮುಂಭಾಗ ಬರಬೇಕು. ಇದು ವೇದಿಕೆ ಕಾರ್ಯಕ್ರಮ ತಮ್ಮೆಲ್ಲರ ಚಿತ್ತ ವೇದಿಕೆ ಮೇಲೆ ಇರಬೇಕು, ಅಕ್ಕಪಕ್ಕ ಇರಬಾರ್ದು. ದಯವಿಟ್ಟು ಪ್ಲೀಸ್ ಗೋ ಅಂಡ್ ಸಿಟ್ ಇನ್ ಫ್ರಂಟ್ ಆಫ್ ದ ಸ್ಟೇಜ್. ನಿಮಗೋಸ್ಕರ ಅಷ್ಟೆಲ್ಲ ಬಂಡವಾಳ ಹಾಕಿ ಖರ್ಚು ಮಾಡಿ ತುಂಬ ಮನಸ್ಸಿನಿಂದ ನಿಮ್ಮನ್ನೆಲ್ಲ ಸ್ವಾಗತ ಮಾಡಿದ್ದಾರೆ ಅಂದಾಗ ಅದಕ್ಕೆ ತಮ್ಮೆಲ್ಲರೂ ಕೂಡ ಕೊಡ್ತಕ್ಕಂಥ ಗೌರವ ಅಂತಂದರೆ ಅದು ಸುಮ್ಮನೆ ಕೂತ್ಕೊಂಡು ವೇದಿಕೆಯನ್ನು ಎಂಜಾಯ್ ಮಾಡಬೇಕು. ವೇದಿಕೆ ಮುಖಾಂತರ ಕೊಡಮಾಡುವಂತಹ ಸಲಹೆ ಸೂಚನೆ ಹಾಗೂ ತಮ್ಮ ಮಕ್ಕಳ ಒಂದು ಮನರಂಜನಾ ಕಾರ್ಯಕ್ರಮವನ್ನು ಅನುಭವಿಸುವಂಥ ವಾತಾವರಣವನ್ನು ತಾವೆಲ್ಲರೂ ಕೂಡ ಕಾಪಾಡಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪೇರೆಂಟ್ಸ್ ಪ್ಲೀಸ್ ಗೋ ಅಂಡ್ ಗ್ಯಾದರ್ ಇನ್ ಫ್ರಂಟ್ ಆಫ್ ದಿ ಸ್ಟೇಜ್. ನಿಮಗೋಸ್ಕರ ವೇದಿಕೆ ಮುಂಭಾಗದಲ್ಲಿ ಚೇರ್ಗಳನ್ನು ಹಾಕಿದೆ, ದಯವಿಟ್ಟು ಹೋಗಿ ಕೂತ್ಕೊಳ್ಳಿ ಪ್ಲೀಸ್. ಪೇರೆಂಟ್ಸು ರೂಮ್ ನಂಬರ್ ಇಲ್ಲ, ಈ ಕಡೆ ನಮ್ಮ ವೇದಿಕೆಯ ಬಲಭಾಗಕ್ಕೆ ಬರಬೇಕು. ಈ ಪೇರೆಂಟ್ಸ್ ಎಲ್ಲ, ನಾನು ಯಾರ್ಯಾರು ಪೇರೆಂಟ್ಸ್ ಮಕ್ಕಳ ಹೆಸರನ್ನ ಹೇಳ್ತೀನಿ, ಇಲ್ಲಿ ಕ್ಲಾಸ್ ಅನ್ನು ಸಹ ಅನೌನ್ಸ್ ಮಾಡ್ತೀನಿ. ಫೇಸ್ ದ ಕುಕ್ಕೀಸ್ ವಿನ್ನರ್ಸ್, ಮದರ್ಸ್ ಗೇಮ್ ಅಲ್ಲಿ ವಿನ್ ಆಗಿರ್ತಕ್ಕಂಥ ಪೋಷಕರು ಪ್ರತೀಕ್ ಪೇರೆಂಟ್ಸ್ UKG, ಆ ಪೋಷಕರು ದಯವಿಟ್ಟು ವೇದಿಕೆಯ ಬಲಭಾಗಕ್ಕೆ ಬರಬೇಕು. ಹಾಗೆ ವಿದ್ಯಾ ಪೇರೆಂಟ್ಸ್ LKG ವಿದ್ಯಾ KG ಪೇರೆಂಟ್ಸ್ ಪ್ರಾಚಿತ್, ಬ್ಲೂಮ್ ಬ್ಯಾಲೆನ್ಸ್ ಕಪಲ್ ಗೇಮ್, ಬಲೂನ್ ಬ್ಯಾಲೆನ್ಸ್ ಕಪಲ್ ಗೇಮ್ ಅಲ್ಲಿ ವಿನ್ ಆಗಿರ್ತಕ್ಕಂಥವ್ರು ಪ್ರತೀಕ್ ಪೇರೆಂಟ್ಸ್ UKG, ಪ್ರತೀಕ್ ಪೇರೆಂಟ್ಸ್, ವಿಷ್ಣು ಪ್ರಿಯಾ ಪೇರೆಂಟ್ಸ್. ಮೇಕ್ ದ ಪಿರಮಿಡ್ ಮದರ್ಸ್ ಗೇಮ್ ಅಲ್ಲಿ ವಿನ್ ಆಗಿರ್ತಕ್ಕಂಥ ಪೇರೆಂಟ್ಸ್ ರಿಷಿತ್ ಪೇರೆಂಟ್ಸ್ UKG ರಿಷಿತ್ ಪೇರೆಂಟ್ಸ್. ಧನುಶ್ರೀ ಪ್ರೀ KG ಪೇರೆಂಟ್ಸ್ ಧನುಶ್ರೀ. ನಟ್ ಸ್ಟಾಕರ್ ಫಾದರ್ಸ್ ಗೇಮ್ ಅಲ್ಲಿ ವಿನ್ ಆಗಿರ್ತಕ್ಕಂಥವ್ರು ಸಿದ್ಧಾರ್ಥ್ ರಾಮ್ UKG, ಪ್ರತೀಕ್ ಪೇರೆಂಟ್ಸ್ UKG. ಇದೀಗ ತಾನೇ ಮಾಜಿ ಪಂಚಾಯಿತಿ ಅಧ್ಯಕ್ಷರು, ಯುವ ಮುಖಂಡರು, ಆತ್ಮೀಯರು ನಮ್ಮ ಸಂಸ್ಥೆಗೆ ಒಂದೊಳ್ಳೆಯ ಅವಿನಾಭಾವ ಸಂಭವವನ್ನು ಇಟ್ಕೊಂಡಿರ್ತಕ್ಕಂಥ ಶ್ರೀಯುತ ಶಿವಣ್ಣವರು ಕೂಡ ಬಂದಿದ್ದಾರೆ. ಅವರನ್ನು ನಾನು ವೇದಿಕೆ ಮೇಲೆ ಜೋರಾದ ಚಪ್ಪಾಳೆ ಮೂಲಕ ಬರಮಾಡ್ಕೊಳ್ಳೋ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರ್ ಪ್ಲೀಸ್ ಕಮ್ ಆನ್ ದಿ ಸ್ಟೇಜ್. ಶಿವಣ್ಣ ಸರ್. ಹಾಗೆ KSRTC ನಾಗೇಂದ್ರಪ್ಪನವರು ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಅಣ್ಣ ಪ್ಲೀಸ್. ಸದಾ ಹಸನ್ಮುಖಿ, ಹಾಗೆ ಪಂಚಾಯತಿ ಸದಸ್ಯರು ದಯವಿಟ್ಟು ಯಾರು ಬಂದು ದಯವಿಟ್ಟು ವೇದಿಕೆ ಮೇಲೆ ಬಂದು ಕೂತ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೋರ್ವ ಹಿರಿಯರು ಬರ್ತಾ ಇದ್ದಾರೆ. ಕರ್ನಾಟಕ ಸಾರಿಗೆ ನೌಕರರಾಗಿ ಶ್ರಮಿಸಿರ್ತಕ್ಕಂಥ ಹಿರಿಯರು, ಹಾಗೆ ನಮ್ಮ ತಿಮ್ಮಣ್ಣ ಮಾಸ್ಟರ್ ಬರ್ತಾ ಇದ್ದಾರೆ. ಹಿರಿಯರು, ಗುರುಗಳ ಆಶೀರ್ವಾದ ನಮ್ಮ ಸಂಸ್ಥೆ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಅವರನ್ನು ವೇದಿಕೆ ಮೇಲೆ ಗೌರವಪೂರ್ವಕವಾಗಿ ನಾವು ಬರಮಾಡ್ಕೊಳ್ಳೋಣ. ಸರ್ ಪ್ಲೀಸ್. ಪಂಚಾಯಿತಿ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನೀವು ಪ್ರತಿನಿಧಿಗಳು, ಜನಸಾಮಾನ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಜನರ ಕೃಪಾಶೀರ್ವಾದದ ಜೊತೆಗೆ ಒಂದೊಳ್ಳೆಯ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥವ್ರು ಸೇವಕರನ್ನು ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಕೇಳ್ಕೊಳ್ತಾ ಪಂಚಾಯತಿ ಸದಸ್ಯರು ಯಾರೇ ಇದ್ರೂ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಐ ವುಡ್ ಲೈಕ್ ಟು ಕಾಲ್ ಅಪ್ ಒನ್ಸ್ ಅಗೈನ್ ಪಂಚಾಯತಿ ಮೆಂಬರ್ಸ್ ಪ್ಲೀಸ್. ಬಂದಿದ್ದಾರೆ ಸರ್ ಪ್ಲೀಸ್. ಅವನು ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋ ಅಂತ ಕೇಳ್ಕೊಳ್ತಾ ಜ್ಯೋತಿ ಹನುಮಂತರಾಯಪ್ಪನವರು. ಈಗ ಪ್ರಾರ್ಥನೆ ನಮ್ಮ ಪುಟಾಣಿ ಸಹಿ ಅವರಿಂದ.